ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಆರ್.ಎಂ. ರಾವ್ ಗುರುಜಿ ಮಾತಾಡ್ತಾ ಇರೋದು. ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಮತ್ತೆ ಆ ರಾಶಿಯ ಅನುಕೂಲ ಮತ್ತೆ ಅನಾನುಕೂಲದ ಬಗ್ಗೆ ನಾವೊಂದು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಒಂದು ವೃಷಭ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಈ ಒಂದು ತಿಂಗಳು ತುಂಬಾ ಕಷ್ಟಕರವಾಗಿರುತ್ತೆ. ಮತ್ತೆ ಈ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಈ ತಿಂಗಳ ಅರ್ಧ ಭಾಗ ಅಂದ್ರೆ ಪ್ರಾರಂಭಿಕದಲ್ಲಿ ಜುಲೈ ತಿಂಗಳಿನಲ್ಲಿ ಅವ್ರು ಏನೇ ಒಂದು ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ಆ ಒಂದು ಕೆಲಸ ಎಲ್ಲದೂ ಕೂಡ ಜಾಸ್ತಿ ಪೆಂಡಿಂಗ್ ಆಗ್ತಾನೆ ಹೋಗುತ್ತೆ ಮತ್ತೆ ಕಷ್ಟಕರವಾಗಿರುತ್ತೆ. ಅದಾದ ನಂತರ ಅವರಿಗೆ ಜುಲೈ ತಿಂಗಳು ಹುಟ್ಟಿದಂತವರಿಗೆ ಪ್ರಾರಂಭಿಕವಾಗಿ ಅವರಿಗೆ ಕಷ್ಟ ಬಂದ್ರು ಕೂಡ ಮತ್ತೆ ಅದರ ಅರ್ಧ ಭಾಗ ಅಂತ ಹೇಳಿದ್ರೆ 15ನೇ ತಾರೀಕಿನ ನಂತರ ಮತ್ತೆ ಅವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಪಟ್ಟಂತ ಕಷ್ಟಕ್ಕೆ ಒಳ್ಳೆಯ ಪ್ರತಿಫಲ ಅನ್ನೋದು ಸಿಗತ್ತೆ. ಮತ್ತೆ ವ್ಯಾಪಾರ ವ್ಯವಹಾರಿಕವಾಗಿ ಅವರು ಯೋಚನೆ ಮಾಡೋದಿತ್ತು ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಅವರು ಒಂದು ಉನ್ನತಿ ಸ್ಥಾನಕ್ಕೆ ಹೋಗುವಂತದ್ದಿದೆ. ಅದೇ ರೀತಿಯಲ್ಲಿ ಅವರ ಒಂದು ವೈಯಕ್ತಿಕ ಜೀವನ ಅಂತ ಬಂದಾಗ ಅವರು ಇಷ್ಟಪಟ್ಟಂತ ಪ್ರೀತಿ ಆಗಿರ್ಬೋದು, ಪ್ರೇಮ ಆಗಿರ್ಬೋದು, ಅದರಲ್ಲಿ ಸ್ವಲ್ಪ ಅನ್ಕೊಂಡಿದ್ದ ತರ ಅವರು ಅದರಲ್ಲಿ ಜಯನ ಸಾಧಿಸಬಹುದು. ಆದ್ರೆ ಕೆಲವೊಂದು ಅದರಲ್ಲಿ ಅನಾನುಕೂಲಗಳು ಅವರಿಗೆ ಜಾಸ್ತಿ ಆಗತ್ತೆ. ಅಂದ್ರೆ ಕೆಲವೊಂದು ಕಷ್ಟಕರವಾದ ಸಮಸ್ಯೆಗಳು ಎದುರಾಗ್ತಾ ಇರತ್ತೆ. ಆ ಒಂದು ಸಮಸ್ಯೆಗಳು ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ಮುಂದಿನ ಭವಿಷ್ಯದಲ್ಲಿ ಅವರಿಗೆ ಯಾವುದೇ ರೀತಿ ಮತ್ತೆ ಆ ಸಮಸ್ಯೆಗಳು ಮರುಕಳಿಸುವಂತಹ ಪ್ರಸಂಗಗಳು ಇರಲ್ಲ. ಹಾಗಾಗಿ ಈ ಒಂದು ಸಮಸ್ಯೆಯಿಂದ ಈ ಒಂದು ತಿಂಗಳು ಅವರು ತುಂಬಾ ಶಾಂತ ರೀತಿಯಲ್ಲಿ ವರ್ತಿಸಬೇಕಾಗತ್ತೆ. ಯಾವ ರೀತಿಯಲ್ಲೂ ಕೂಡ ಅವರಿಗೆ ಸಮಸ್ಯೆಗಳು ಎದುರಾಗದೇ ಇರುವ ಹಾಗೆ ಅವರಲ್ಲಿ ಒಂದು ಪರಿವರ್ತನೆ ಅನ್ನೋದು ಕಾಣುತ್ತೆ. ಮತ್ತೆ ಕುಟುಂಬದ ವರ್ಗದಲ್ಲಿ ನೋಡೋದಾಯ್ತು ಅಂದ್ರೆ ಈ ಸಮಯದಲ್ಲಿ ಅವರ ಕುಟುಂಬ ತುಂಬಾ ನೆಮ್ಮದಿಯಿಂದ ಇರುತ್ತೆ. ಯಾವುದೇ ರೀತಿಯಲ್ಲಿ ಅಡೆತಡೆಗಳನ್ನೋದು ಎದುರಾಗಲ್ಲ. ಹಾಗೆ ಈ ರಾಶಿಯವರು ಪ್ರೇಮ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಎಲ್ಲಾ ರೀತಿಯಲ್ಲೂ ಕೂಡ ಅವರ ಅಭಿಪ್ರಾಯಕ್ಕೆ ತಕ್ಕಂತೆ ಅವರು ಎಲ್ಲಾ ರೀತಿಯಲ್ಲಿ ಚೆನ್ನಾಗಿ ಇರೋದಕ್ಕೆ ಅನುಕೂಲ ಆಗತ್ತೆ. ಮತ್ತೆ ಕುಟುಂಬದ ಬಗ್ಗೆ ನೋಡೋದಾಯ್ತು ಅಂದ್ರೆ ಅವರ ಕುಟುಂಬದಲ್ಲಿ ಕೆಲವೊಂದು ನೆಮ್ಮದಿಯ ಜೀವನ ಅನ್ನೋದನ್ನ ಅವರು ನೋಡ್ತಾರೆ. ವೃಷಭ ರಾಶಿಯವರಿಗೆ ಈ ತಿಂಗಳು ಅಂದ್ರೆ ಜುಲೈ ತಿಂಗಳಿನಲ್ಲಿ ಜನ ದೃಷ್ಟಿಗಳ ದೋಷ ತುಂಬಾ ಇರುತ್ತೆ. ಹಾಗಾಗಿ ಅವರು ಅವರ ಕುಟುಂಬದ ಕುಲದೈವದ ಮೊರೆ ಹೋಗೋದು ತುಂಬಾ ಒಳ್ಳೆಯದು. ಮತ್ತೆ ಅದೇ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಅವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಉನ್ನತಿ ಸ್ಥಾನಕ್ಕೆ ಹೋಗುವಂತದ್ದು ಈ ಒಂದು ರಾಶಿಯವರಿಗೆ ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿ ಯೋಗ ಅನ್ನೋದು ಸಿಗುತ್ತದೆ. ಈ ರಾಶಿಯವರು ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂದ್ರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಯಥೇಚ್ಛವಾಗಿ ಮುನ್ನೆಚ್ಚರಿಕೆ ತಗೊಳ್ಳೋದು ತುಂಬಾ ಸೂಕ್ತ. ಹಾಗೂ ಅವರು ಏನೇ ಒಂದು ಕೆಲಸ ಮಾಡುವಾಗಲೂ ಕೂಡ ಭಗವಂತನ ಮೊರೆ ಹೋಗಿ ಭಗವಂತನ ಆಶೀರ್ವಾದ ಪಡೆದು ಅವರು ಮುಂದಿನ ಕೆಲಸಗಳನ್ನ ಮಾಡೋದ್ರಿಂದ ಅವರ ಜೀವನ ಸುಖಕರವಾಗಿರುತ್ತದೆ. ನೀವು ನಂಬುವಂತ ಆರಾಧ್ಯ ದೈವ ನಿಮ್ಮನ್ನ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.